ಹಾಯ್ ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಇವತ್ತು ನೀವು FDA ಎಕ್ಸಾಮನ್ನು ಬ್ಯೂಟಿಫುಲ್ಲಾಗಿ ಬರೆದಿದ್ದೀರಾ. ಆದರೆ ಆ FDA GK ಪೇಪರಲ್ಲಿ ವಿಜ್ಞಾನದ ಆಕ್ರಮಣ ನಡೆದಿದೆ ಸ್ನೇಹಿತರೆ. ಆ ವಿಜ್ಞಾನದ ಆಕ್ರಮಣ ನಡೆದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಇದು ನಿಮ್ಮ ಸಾಧನಾ ಶಂಕರ್ ಅಕಾಡೆಮಿ. ಈ ಅಕಾಡೆಮಿಯನ್ನು ಒಂದು ಬ್ಯೂಟಿಫುಲ್ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸನ್ನು ಹೇಳಿ ಸಬ್ಸ್ಕ್ರಿಪ್ಷನನ್ನು ಮಾಡಿಸಿ ಅಂತ ಹೇಳ್ತಾ, ನಮ್ಮ ಅಕಾಡೆಮಿಯಿಂದ ಏನು ವೀಡಿಯೋಗಳನ್ನು ಹಾಕ್ತೀವಿ ಅದರ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಸ್ಟ್ ಇದೆ. ಅದರಲ್ಲಿರ್ತಕ್ಕಂಥ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡು ನಮ್ಮ ಜೊತೆಯಲ್ಲಿ ಟಚ್ಚಲ್ಲಿರಿ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ಈ ಒಂದು ಸಾಧನಾ ಶಂಕರ್ ಅಕಾಡೆಮಿ ಟೀಮ್ ಏನಿದೆಯಲ್ವಾ, ಈ ಟೀಮ್ ಈ ಥರ ವಿಜ್ಞಾನದ ಪ್ರಶ್ನೆಗಳು ನಿಮ್ಮ ಮೇಲೆ ಆಕ್ರಮಣ ಮಾಡಬಹುದು ಅಥವಾ ಯಾವುದೇ ವಿಷಯದ ಪ್ರಶ್ನೆಗಳು ನಿಮ್ಮ ಮೇಲೆ ಆಕ್ರಮಣ ಮಾಡಬಹುದು. ಆ ಆಕ್ರಮಣವನ್ನು ಸುಲಭವಾಗಿ ಭೇದಿಸಿ ತಮಗೊಂದು ಸರ್ಕಾರಿ ಹುದ್ದೆ ಕೊಡಿಸಲೇಬೇಕು ಅಂತ ಒಂದು ಪಣದೊಂದಿಗೆ ಈ ಒಂದು ಆಫ್ಲೈನ್ ಕ್ಲಾಸಸ್ಗಳನ್ನು ಈ ಶಿಕಾರಿಪುರದಲ್ಲಿ ಪ್ರಾರಂಭ ಮಾಡಿದ್ದೀವಿ ಸ್ನೇಹಿತರೆ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಫಸ್ಟ್ ಬ್ಯಾಚಲ್ಲಿ ಬಂದು ಹುಡುಗರು ಸಖತ್ ಖುಷಿಯಾಗಿ ಇಲ್ಲಿ ಆಫ್ಲೈನ್ ಕ್ಲಾಸಸ್ಗಳನ್ನು ಕೇಳ್ತಾ ಇದ್ದಾರೆ. ಮತ್ತ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ತಾವು ಕೂಡ ಶಿಕಾರಿಪುರದ ಟಿಕೆಟ್ ತಗೊಳ್ಳಿ, ಬನ್ನಿ, 3 ದಿವಸ ಬ್ಯೂಟಿಫುಲ್ ಪಾಠನ ಕೇಳಿದ ನಂತರ ನಿಮಗೆ ಇಲ್ಲಿ ಅಡ್ಮಿಷನ್ ತಗೊಳ್ತಕ್ಕಂಥ ಕಾನ್ಫಿಡೆನ್ಸ್ ಬಂತು ಅಂದರೆ ನೀವು ಬ್ಯೂಟಿಫುಲ್ ತಗೊಳ್ಳಿ ಅಂತ ಹೇಳ್ತಾ, ಬಟ್ ವಿಜ್ಞಾನದ ಕಂಪ್ಲೀಟ್ ಜವಾಬ್ದಾರಿಯನ್ನು ಶಂಕರ್ ಸರ್ ನಿರ್ವಹಿಸ್ತಾರೆ. ಅದೇ ರೀತಿ ಶಂಕರ್ ಸರ್ನೇ ಮೀರಿಸ್ತಕ್ಕಂಥ ಒಂದು ಬ್ಯೂಟಿಫುಲ್ ಸ್ಟಾಪ್ ಇದೆ ಸ್ನೇಹಿತರೆ. ಎಲ್ಲ ಸ್ಟಾಪನ್ನು ಬಳಸ್ಕೊಂಡು ನಾಲೆಡ್ಜನ್ನು ಬ್ಯೂಟಿಫುಲ್ಲಾಗಿ ಬೆಳೆಸ್ಕೊಂಡು ಇಂತಹ ಎಕ್ಸಾಮ್ಗಳಿಗೆ ಹೆದರದೆ ಎಕ್ಸಾಮನ್ನು ಬರಿಬೇಕಾ? ಕಂಪ್ಲೀಟ್ ಸಾಧನಾ ಶಂಕರ್ ಅಕಾಡೆಮಿ ಸಂಪರ್ಕಿಸಿ. ಈ ನಂಬರ್ಗಳನ್ನು ಸಂಪರ್ಕ ಪಡ್ಕೊಂಡು ಬ್ಯೂಟಿಫುಲ್ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಈ ಬ್ಯಾಚಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಇವತ್ತು ನಿಮ್ಮನ್ನು ಹೆದರಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ಬ್ಯೂಟಿಫುಲ್ ಆನ್ಸರನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಮುಂದಿನ ವೀಡಿಯೋಗಳಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಬರ್ತೀನಿ. ಫಸ್ಟ್ ಕ್ವಶನ್. ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಧಾತು ಯಾವುದು? ಓಕೆ, ಇದು ಅನೇಕ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥದ್ದು. ಮತ್ತು ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ಕಾಮನ್ ಆಗಿ ಇಡೀ ಜಗತ್ತಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಧಾತು ಯಾವುದು? ಹೈಡ್ರೋಜನ್. ನಮ್ಮ ದೇಹ ಮತ್ತು ಭೂಮಿ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಧಾತು ಯಾವುದು? ದಟ್ ಈಸ್ ದ ಆಕ್ಸಿಜನ್ ಸ್ನೇಹಿತರೆ. ನೋಡ್ಕೊಳ್ಳಿ, ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಧಾತು ಯಾವುದು? ದಟ್ ಈಸ್ ದ ಸಾರಜನಕ. ನೆಕ್ಸ್ಟ್, ಗಾಳಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂತಹ ಅಥವಾ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಜಡ ಅನಿಲ, ಗಾಳಿಯಲ್ಲ, ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಜಡ ಅನಿಲ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಹೀಲಿಯಂ. ಇವೆಲ್ಲ ಇನ್ ಡೀಟೇಲ್ ನಾನು ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ಇವಾಗ ಬರೀ ಉತ್ತರವನ್ನು ಹೇಳ್ತಕ್ಕಂಥ ಒಂದು ಬ್ಯೂಟಿಫುಲ್ ಜೊತೆಗೆ ಹೋಗ್ತೇನೆ ಸ್ನೇಹಿತರೆ. ಸ್ನೇಹಿತರೆ, ದಟ್ ಇಸ್ ಆಸ್ಪರ್ಟೈನ್. ಇದು ಸಕ್ಕರೆಗಿಂತನೂ ಸಿಹಿ ಹೌದು. ಹಾಗಾದರೆ ಇದೇನು ಕೆಳಗಡೆದು? ದಟ್ ಇಸ್ ಡೈಪೆಪ್ಟೈಡಾ ಆರ್ ಡೈಸ್ಯಾಕರೈಡ್ಸಾ ಆರ್ ಮಾನೋಸ್ಯಾಕರೈಡ್ಸಾ ಅಮೈನೋ ಆ್ಯಸಿಡ್ಸಾ? ನಮ್ಮ ಕ್ಲಾಸನ್ನು ಯಾರು ಕೇಳಿದ್ದೀರಿ ಅವರಿಗೆಲ್ಲ ಗೊತ್ತಿದೆ. ದಟ್ ಈಸ್ ಡೈಸ್ಯಾಕರೈಡ್ಸ್, ಮಾನೋಸ್ಯಾಕರೈಡ್ಸ್, ಇದೆಲ್ಲ ಕೋಡ್ ವರ್ಡೇ ಹೇಳಿದ್ದೀನಿ ನಾನು. ದಟ್ ಈಸ್ SML, ದಟ್ ಈಸ್ ಡೈಸ್ಯಾಕರೈಡ್ಸ್, GFR, ದಟ್ ಈಸ್ ದ ಮಾನೋಸ್ಯಾಕರೈಡ್ಸ್. ಆಸ್ಪರ್ಟೈನ್ 100% ಸ್ನೇಹಿತರೆ ಇದು ಒಂದು ಡೈಪೆಪ್ಟೈಡ್. ಇದು ಅತಿ ಹೆಚ್ಚು ಸಿಹಿಯನ್ನು ಹೊಂದಿರತಕ್ಕಂತಹ ಸಕ್ಕರೆ. ಪಾಲಿಪೆಪ್ಟೈಡ್ಗಳು ಎಲ್ಲ ಸೇರಿ ಏನನ್ನು ಮಾಡುತ್ತೆ ಅಂದರೆ ಅಮೈನೋ ಆಮ್ಲಗಳು. ದಟ್ ಈಸ್ 4th ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ಪಾಲಿಪೆಪ್ಟೈಡ್ಗಳೆಲ್ಲ ಸೇರಿ ಏನಾಗುತ್ತೆ ಅಂದರೆ ಅಮೈನೋ ಆ್ಯಸಿಡ್ಸ್ಗಳಾಗತ್ತೆ. ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕಿನ ಸಹಾಯದಿಂದ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆದು ಗ್ಲೂಕೋಸ್ ಉತ್ಪತ್ತಿ ಮಾಡುತ್ತೆ ಸಸ್ಯಗಳು. ಹಾಗಾದರೆ ಆ ಗ್ಲೂಕೋಸ್ನ ಜೊತೆಗೆ ವಾತಾವರಣಕ್ಕೆ ಬಿಡುಗಡೆ ಆಗ್ತಕ್ಕಂಥ ಒಂದು ಬ್ಯೂಟಿಫುಲ್ ಬೈ ಪ್ರಾಡಕ್ಟ್ ಯಾವುದು ಅಂತ ಕೇಳಿದ್ದಾನೆ. ದಟ್ ಈಸ್ ಆಕ್ಸಿಜನ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. 1ನೇದು ರೈಟ್ ಆನ್ಸರ್. ನೆಕ್ಸ್ಟ್, ಮಾನವನ ಶರೀರದಲ್ಲಿ ನೀರಿನ ಮಟ್ಟವನ್ನು ಯಾವ ಹಾರ್ಮೋನ್ ನಿಯಂತ್ರಿಸುತ್ತೆ? ಸ್ನೇಹಿತರೆ, ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲಿ ಲವಣಗಳ ಪ್ರಮಾಣ ಜಾಸ್ತಿ ಆಗ್ತಾ ಇರಬಹುದು, ಕಡಿಮೆ ಆಗ್ತಾ ಇರಬಹುದು. ಲವಣಗಳ ಪ್ರಮಾಣ ಜಾಸ್ತಿ ಆಯಿತು ಅಂದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಮೆದುಳಲ್ಲಿ ಹೈಪೋಥಲಾಮಸ್ ಇದೆ. ಈ ಹೈಪೋಥಲಾಮಸ್ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ದಟ್ ಈಸ್ ಆಂಟಿ ಡೈಯೂರೆಟಿಕ್ ಹಾರ್ಮೋನ್. ಈ ಹಾರ್ಮೋನ್ ಏನು ಮಾಡಿಬಿಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡಿ ಆ ಲವಣಾಂಶಗಳನ್ನು ಏನು ಮಾಡ್ತಾ ಇರುತ್ತೆ? ನಿಯಂತ್ರಣವನ್ನು ಮಾಡ್ತಾ ಇರುತ್ತೆ ಸ್ನೇಹಿತರೆ. ಇನ್ ಡೀಟೇಲ್ ಕ್ಲಾಸ್ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ನಿಮಗೆ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀನಿ ಅಂತ ಹೇಳ್ತಾ, ಮಾನವನ ಶರೀರದಲ್ಲಿ ನೀರಿನ ಮಟ್ಟವನ್ನು ನಿಯಂತ್ರಿಸ್ತಕ್ಕಂಥ ಹಾರ್ಮೋನ್ ಆಂಟಿ ಡೈಯೂರೆಟಿಕ್ ಹಾರ್ಮೋನ್. ನೆಕ್ಸ್ಟ್, ಅಕ್ಕಿಗೆ ಹೊಳಪು ಕೊಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಶ್ ವಿಟಮಿನ್ ಕಳೆದುಕೊಳ್ಳುತ್ತೆ. ನೋಡಿ, ನಮ್ಮ ಮನೇಲಿ ಹೇಳ್ತಿರ್ತಾರೆ, ಅಯ್ಯೋ ಸಖತ್ತ ಪಾಲಿಶ್ ಆಗಿರಬೇಕು,
ಬಾಯಲ್ಲಿ ಹಾಕಿದ ತಕ್ಷಣ ಸಳಕ್ಕಂತ ಗಂಟಲಲ್ಲಿ ಹೋಗಿಬಿಡಬೇಕು ಅಂತ ತಿಂತೀವಿ, ಆವಾಗ ನಮಗೆ ಥಯಾಮಿನ್ ಕೊರತೆ ಬರುತ್ತೆ. ಸೊ ಥಯಾಮಿನ್ ಕೊರತೆ ಬಂದಾಗ ಬೆರಿ ಬೆರಿ ರೋಗ ಬರುತ್ತೆ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಬೆರಿ ಬೆರಿ ರೋಗ ಅಂದರೆ ಬೋರ್. ಊಟ ಮಾಡ್ತೀಯ ಮಂಗ, ಬೋರ್. ಡ್ಯಾನ್ಸ್ ಮಾಡ್ತೀಯ, ಬೋರ್. ಅಮ್ಮ ಮಮ್ಮಿ ಯಾಕೋ ಬೋರ್ ಆಗ್ತಾ ಇದೆ. ದಟ್ ಇಸ್ ದ ಬೆರಿ ಬೆರಿ ರೋಗ. ಯಾವುದರ ಕೊರತೆಯಿಂದ ಬರುತ್ತೆ? ಥೈಮಿನ್ ಕೊರತೆ ಬರುತ್ತೆ. ಇದಕ್ಕೆ ಕಾರಣ ಯಾವುದು? ಅಮ್ಮ ಮತ್ತು ಅಪ್ಪ ಪಾಲಿಷ್ ಮಾಡದೇ ಇರತಕ್ಕಂಥ ಅಕ್ಕಿಯನ್ನು ಮಕ್ಕಳಿಗೆ ತಿನ್ನಿಸಿ ಬ್ಯೂಟಿಫುಲ್ ಈ ರೋಗದಿಂದ ಅವರನ್ನು ಮುಕ್ತ ಮಾಡಿ ಸ್ನೇಹಿತರೆ. ಸೊ ನೆಕ್ಸ್ಟ್, ತೈಲಗಳು ಕೊಬ್ಬಿನ ತೀವ್ರತೆಯು ಡ್ಯಾಸ್ರಿಂದ ಉಂಟಾಗತ್ತೆ. ನೋಡಿ, ಇಂತಹ ಪ್ರಶ್ನೆಗಳು ಗೂಗಲ್ ಟ್ರಾನ್ಸ್ಲೇಷನ್ ಆಗಿರ್ತಕ್ಕಂಥದ್ದು ಇಂಗ್ಲೀಷ್ ಮೀಡಿಯಂ ನೋಡಿ, ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ರ್ಯಾನ್ಸಿಡಿಟಿ ಯಾವುದರಿಂದ ಆಗತ್ತೆ ಅಂತ. ಹಾಗೆ ಎಣ್ಣೆ ಮತ್ತು ಕೊಬ್ಬುಗಳು ತನ್ನ ಮೂಲ ಗುಣವನ್ನು ಕಳ್ಕೊಂಡು ಕೆಟ್ಟ ವಾಸನೆಯನ್ನು ಕೊಡುತ್ತೆ ಅಥವಾ ಹಾಳಾಗತ್ತೆ. ಯಾಕೆ ಹಾಳಾಗತ್ತೆ ಅಂದರೆ ಎಣ್ಣೆ ಮತ್ತು ಕೊಬ್ಬುಗಳು ಏನು ಗ್ಲಿಸರೈಡ್ಗಳಿದೆ, ಇವೆಲ್ಲ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಇವುಗಳ ಕ್ರಿಯಾಕರ್ತತ್ವ ಜಾಸ್ತಿ ಇರುತ್ತೆ. ಇದು ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ತಿಗೆ ವರ್ತಿಸಿ ತನ್ನ ಮೂಲ ಗುಣವನ್ನು ಕಳ್ಕೊಳ್ಳುತ್ತೆ. ದಟ್ ಈಸ್ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್, ಬೆನ್ಝೀನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಡ್ಯಾಶ್ ಉದಾಹರಣೆ ಆಗಿದೆ. ಸೊ ಸ್ನೇಹಿತರೆ, ಒನ್ ಆಫ್ ದ ಬ್ಯೂಟಿಫುಲ್ ಕ್ವಶನ್ ಇದು. ದಟ್ ಈಸ್ ಇದಕ್ಕೆ ರೈಟ್ ಆನ್ಸರ್ ಟೈರೋಸಿನ್ ಅಂತ. ಹಾಗಾದರೆ ಟೈರೋಸ್ ಅಂದರೆ ಚೀಸ್ ಅಂತ. ಈ ಟೈರೋಸ್ ಅಂದರೆ ಈ ಚೀಸ್ ಏನಿದೆ, ಈ ಚೀಸಲ್ಲಿ ಮೊಟ್ಟ ಮೊದಲು ಈ ಕೆಮಿಕಲನ್ನು ಕಂಡುಹಿಡಿದ್ರಿಂದ ಇದಕ್ಕೆ ಟೈರೋಸಿನ್ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಈ ಟೈರೋಸಿನ್ ಇದೆಯಲ್ವಾ, ಇದನ್ನು ಬ್ರೈನ್ ಕೆಮಿಕಲ್ ಅಂತಲೂ ಕೂಡ ಕರೀತಾರೆ. ಸೊ ಇದು ಅಷ್ಟೇ ಅಲ್ಲ, ಇದು ರೆಗ್ಯುಲೇಟ್ಸ್ ಮೂಡ್. ನಮ್ಮ ಮೂಡನ್ನು ಏನು ಮಾಡ್ತಾ ಇರುತ್ತೆ? ರೆಗ್ಯುಲೇಟ್ ಮಾಡುತ್ತೆ ಸ್ನೇಹಿತರೆ. ಅಲರ್ಟ್ನೆಸ್, ಅಟೆನ್ಷನ್ ಆ್ಯಂಡ್ ಒಂದೇ ಕಡೆಗೆ ಯಾವುದೋ ಒಂದು ಕೆಲಸದ ಮೇಲೆ ಫೋಕಸ್ ಮಾಡಬೇಕು ಅಂದರೆ ಈ ಕೆಮಿಕಲ್ ಬೇಕಾಗುತ್ತೆ ಸ್ನೇಹಿತರೆ. ಇದು ಆಹಾರದ ಮೂಲಕ ಸಿಗುತ್ತೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಕ್ಲಾಸನ್ನು ನಾನು ಮುಂದೆ ಹೇಳ್ತೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಒನ್ ಆಫ್ ದ ಬ್ಯೂಟಿಫುಲ್, ಡೆಟಾಲ್ನ ರಾಸಾಯನಿಕ ಹೆಸರು ಸ್ನೇಹಿತರೆ. ಡೆಟಾಲ್ ಏನಿದೆ ಇದರ ರಾಸಾಯನಿಕ ಹೆಸರು. ಸೊ ಸ್ನೇಹಿತರೆ, ಡೆಟಾಲ್ನ ರಾಸಾಯನಿಕ ಹೆಸರು ದಟ್ ಈಸ್ ದ ಕ್ಲೋರೋಕ್ಸೈಲಿನಾಲ್ ಅಂತ. ನಿಮಗೆಲ್ಲ ಗೊತ್ತು ಡೆಟಾಲ್ನ ಕೆಮಿಕಲ್ ನೇಮ್ ಕ್ಲೋರೋಕ್ಸೈಲಿನಾಲ್. ತಂಬಾಕಿನಲ್ಲಿರುವ ನಿಕೋಟಿನ್ ಇದು ಒಂದು ಆಲ್ಕಲಾಯ್ಡ್. ರೆಗ್ಯೂರ್ ಮಣ್ಣು ಯಾವ ಬೆಳೆಯ ಕೃಷಿಗೆ ಎಷ್ಟು ಸತಿ ರಿಪೀಟ್ ಆಗಿದೆಯೋ ಗೊತ್ತಿಲ್ಲ. ರೆಗ್ಯೂರ್ ಅಂದರೆ ಹತ್ತಿಗೆ ಯೋಗ್ಯವಾದ ಮಣ್ಣು ಕಪ್ಪು ಮಣ್ಣು. ಹಾಗಾದರೆ ಹತ್ತಿ, ದಟ್ ಈಸ್ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ವಶನ್, ಮಳೆಯ ದಿನದಿಂದು ನೀರಿನ ಮೇಲಿರುವ ಎಣ್ಣೆಯ ಫಿಲ್ಮ್ಗಳು ಅದ್ಭುತ ಬಣ್ಣ ತೋರಿಸಲು ಕಾರಣ? ದಟ್ ಈಸ್ ದ ಹಸ್ತಕ್ಷೇಪ. ಇದೇನು ಸರ್ ಹಸ್ತಕ್ಷೇಪ? ಇಂಗ್ಲೀಷ್ ಮೀಡಿಯಮಿಗೆ ಹೋಗಿ ಇಂಟರ್ಫಿರೆನ್ಸ್. ಇಲ್ಲಿ ಎರಡು ಬೆಳಕಿನ ಕಿರಣಗಳು ಒಂದಕ್ಕೊಂದು ಇಂಟರ್ ಆದಾಗ ನೋಡಿ, ಇಂಟರ್ ಆದಾಗ ಎರಡು ಬೆಳಕಿನ ಕಿರಣಗಳು ಒಂದಕ್ಕೊಂದು ಸೇರಿದಾಗ ಒಂದು ಬ್ಯೂಟಿಫುಲ್ ಅಪಿಯರೆನ್ಸ್ ಬರುತ್ತೆ. ದಟ್ ಇಸ್ ಇಂಟರ್ಫಿರೆನ್ಸ್. ಒಂದು ಬ್ಯೂಟಿಫುಲ್ ಅಪಿಯರೆನ್ಸ್ ಬರುತ್ತೆ. ಆ ಅಪಿಯರೆನ್ಸ್ ಎಣ್ಣೆಗಳ ಮೇಲೆ, ಆ ಸೋಪ್ನ ಗುಳ್ಳೆಗಳ ಮೇಲೆ ಬಣ್ಣದ ಚಿತ್ರಗಳನ್ನು ಮೂಡಿಸುತ್ತೆ ಸ್ನೇಹಿತರೆ. ದಟ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ, ಮೂರನೇದು ರೈಟ್ ಆನ್ಸರ್ ಅಂತ ಹೇಳ್ತಾ, ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸಲುವಾಗಿ ದಾರದ ಉದ್ದವನ್ನು ಎಷ್ಟು ಜಾಸ್ತಿ ಮಾಡಬೇಕು ಅಂತ ಅನೇಕ ಸತಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. 4 ಪಟ್ಟು ಜಾಸ್ತಿ ಮಾಡಿ. ಸೊ ದಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸರಳ ಲೋಲಕದ ಚಲನೆ ದಟ್ ಇಸ್ ಅದು ಹಾರ್ಮೋನಿಕ್ ಮೋಷನ್. ಒಂದು ಕಾಯವು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸ್ತಕ್ಕಂತಹ ಚಲನೆ. ಪೆಂಡುಲಮ್ ಎಕ್ಸಾಂಪಲ್, ಜೋಕಾಲಿ ಎಕ್ಸಾಂಪಲ್. ಆ ದಾರವನ್ನು ಎಷ್ಟು ಸತಿ ಉದ್ದ ಮಾಡಿದಾಗ ಅವಧಿ ಏನಾಗುತ್ತೆ ಮುಂದೆ ವೀಕ್ಷಿಸಿ ಅಂತ ಹೇಳ್ತಾ, ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂತು? 1991-92ರಲ್ಲಿ ಜಾರಿಗೆ ಬಂತು ಸ್ನೇಹಿತರೆ. ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಎಷ್ಟು, ದಟ್ ಇಸ್ ಯಾವುದರಲ್ಲಿ ಅಳಿತಾರೆ? ದಟ್ ಈಸ್ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ. ನಮ್ಮದೇ ಟೀಮ್ನ ಜಿಯೋಗ್ರಫಿ ಕ್ಲಾಸ್ ಇವತ್ತು ಸಂಜೆನೇ ಬರುತ್ತೆ ಸ್ನೇಹಿತರೆ. ಆ ಜಿಯೋಗ್ರಫಿ ಕ್ಲಾಸಲ್ಲಿ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ ಏನು, ಇದನ್ನು ಹೇಗೆ ಅಳಿತಾರೆ, ಅವೆಲ್ಲವನ್ನು ಇನ್ ಡೀಟೇಲ್ ಆಗಿ ಕಲೀರಿ ಅಂತ ಹೇಳ್ತಾ, ಆಪ್ಟಿಕಲ್ ಫೈಬರ್ಸ್, ಆಡು ಮುಟ್ಟದ ಸೊಪ್ಪಿಲ್ಲ. ಈ ಪ್ರಶ್ನೆಗಳು ಬರದೇ ಇರತಕ್ಕಂಥ ಕ್ವಶನ್ ಪೇಪರೇ ಇಲ್ಲ, ಅನೇಕ ಸರಿ ಬರುತ್ತೆ. ಹಾಗಾದರೆ ಆಪ್ಟಿಕಲ್ ಫೈಬರ್ಸ್ ಯಾವ ಒಂದು ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್, ಒಟ್ಟು ಆಂತರಿಕ ಪ್ರತಿಫಲನ. ಈ ಒಂದು ತತ್ವದ ಬೆಳಕಿನ ಒಂದು ಫಿನೋಮಿನದ ಮೇಲೆ ಅನೇಕ ಕ್ವಶನ್ಸ್ಗಳು ಬರುತ್ತೆ. ಡೈಮಂಡ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಮರೀಚಿಕೆಗಳು, ಓಯಾಸಿಸ್ ಕ್ವಶನ್ ಬರುತ್ತೆ. ಅದ್ರ ಜೊತೆಗೆ ಆಪ್ಟಿಕಲ್ ಫೈಬರ್ಸ್ ಕ್ವಶನ್ ಕೂಡ ಬರುತ್ತೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಗೊತ್ತು, ಆಪ್ಟಿಕಲ್ ಫೈಬರ್ಸನ್ನು ಫಸ್ಟ್ ಕಂಡುಹಿಡಿದನು ನಮ್ಮ ಭಾರತ ದೇಶದವರೇ. ಅಮೆರಿಕದಲ್ಲಿ ಇರತಕ್ಕಂಥ ನರೇಂದ್ರ ಸಿಂಗ್ ಕಾಪಾನಿ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಕರೆಂಟ್ ಅಫೇರ್ಸಲ್ಲೂ ಕೂಡ ಕ್ವಶನ್ ಬರ್ಬೋದು. ಇದನ್ನು ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ. ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಯಾವ ಕಾರಣಗಳಿಂದ ಉಂಟಾಗತ್ತೆ? ಯಾಕೆ ಅಂದರೆ ವಿದ್ಯುತ್ ಪ್ರವಾಹ ಅಂದರೆ ಎಲೆಕ್ಟ್ರಾನ್ಗಳು ಚಲಿಸ್ತಕ್ಕಂಥದ್ದು. ಎಲೆಕ್ಟ್ರಾನ್ಗಳ ಚಲನೆಯ ಸ್ಥಿತಿಯಿಂದ ಬರ್ತಕ್ಕಂತಹ ಶಕ್ತಿ ವಿದ್ಯುತ್ ಶಕ್ತಿ. ಎಲೆಕ್ಟ್ರಾನ್ಗಳು ಚಲಿಸಬೇಕಪ್ಪ ಅಂದರೆ ಏನಾಗಿರಬೇಕು? ಅವು ಫ್ರೀ ಇರಬೇಕು.
ಲೋಹಗಳಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ಗಳಿರ್ತವೆ, ಮುಕ್ತ ಎಲೆಕ್ಟ್ರಾನ್ಸ್ಗಳಿರ್ತವೆ, ಹಾಗಾಗಿ ವಿದ್ಯುತ್ ಪ್ರವಾಹವು ಉಂಟಾಗತ್ತೆ. ಹಾಲು ಒಂದು, ದಟ್ ಇಸ್ ಸಿಂಪಲ್ ಈಸಿ ಕ್ವಶನ್. ಇದು ಒಂದು ಎಮುಲ್ಷನ್. ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಕಂಡ ಯಾವ ವಿಧಾನವನ್ನು ಅನುಸರಿಸಲಾಗತ್ತೆ? ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು ಚಾರ್ಲ್ಸ್ ಗುಡ್ಯಿಯರ್. ಚಾರ್ಲ್ಸ್ ಗುಡ್ಯಿಯರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಈ ರಬ್ಬರ್ನ ಗಡಸುತನ ಮಾಡಲಿಕ್ಕೆ ಅನೇಕ ಪ್ರಯೋಗಗಳನ್ನು ಮಾಡ್ತಾನೆ. ಟಿ.ಬಿ ಕಾಯಿಲೆಗೆ ತುತ್ತಾಗ್ತಾನೆ, ಸಾಯುವ ಪರಿಸ್ಥಿತಿಗೆ ಬರ್ತಾನೆ. ಆ ರಬ್ಬರ್ಗೆ ಗಂಧಕವನ್ನು ಹಾಕಿ ಗಟ್ಟಿ ಮಾಡಬಹುದು ಅಂತ ಒಂದು ಮಾಹಿತಿಯನ್ನು ಕೊಟ್ಟು ಹೋಗ್ತಾನೆ. ಆ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ವಾಲ್ಕನೈಜೇಷನ್ ಅಂತ ಕರಿತೀವಿ. ಹಾಗಾದರೆ ಟೈರ್ಗಳನ್ನು ಗಟ್ಟಿ ಮಾಡಲಿಕ್ಕೆ ಅವನ್ನು ಸಿದ್ಧಗೊಳಿಸಲು ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಾಸೆಸ್ಗೆ ಏನಂತ ಕರಿತೀವಿ? ವಾಲ್ಕನೈಜೇಷನ್. ಕ್ವಶನ್ ನಂಬರ್ 64ಕ್ಕೆ ಅಂದರೆ ಈ ಸೀರೀಸಲ್ಲಿ ದಟ್ ಇಸ್ ಈ ಪ್ರಶ್ನೆಗೆ 1ನೇ ಆನ್ಸರ್ ಇಸ್ ರೈಟ್ ಅಂತ ಹೇಳ್ತಾ, ಈ ಕೆಳಗಿನಗಳಲ್ಲಿ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತುವಾಗಿದೆ? ನಮ್ಮ ಜೀವನದಲ್ಲಿ ಭಾರಿ ನೋಡ್ಬಿಟ್ಟಿದ್ದೀವಿ, ಇದು ರಬ್ಬರ್. ಆ ಕಡೆ ಹಿಚ್ಕು, ಈ ಕಡೆ ರಬ್ಬರ್ ಥರ ಎಳಿತೀಯಲ್ಲೋ ಅಂತ ಹೇಳ್ತಾರೆ ಕಾಮನ್ ಆಗಿ. ಒಬ್ಬೊಬ್ಬ ರಬ್ಬರ್ ಥರ ಬೆಂಡ್ ಆಗ್ತೀಯಲ್ಲೋ ಅಂತ ಹೇಳ್ತಾರಲ್ವಾ. ಆ ರಬ್ಬರ್ನೇ ಯಾಕೆ ಬಳಸ್ತಾರೆ ಅಂದರೆ ರಬ್ಬರ್ ಅತಿ ಹೆಚ್ಚು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ ಅಂತ ಅರ್ಥ. ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮವು ತಿಳಿಸುತ್ತದೆ? ಕೆಪ್ಲರ್ನ 2ನೇ ನಿಯಮ. ಕೆಪ್ಲರ್ನ 1ನೇ ನಿಯಮ ಗ್ರಹಗಳು ಚಲಿಸುವ ಆಕಾರವನ್ನು ಸೂಚಿಸುತ್ತದೆ. 2ನೇ ನಿಯಮ ಗ್ರಹಗಳು ಚಲಿಸುವ ಅವಧಿ ಮತ್ತು ಸ್ಥಾನವನ್ನು ಸಮಾನ ಕಾಲದಲ್ಲಿ ಸಮಾನ ಕ್ಷೇತ್ರವನ್ನು ಕ್ರಮಿಸುವಂತೆ ಸುತ್ತುತ್ತದೆ. 2ನೇ ನಿಯಮ. 3ನೇ ನಿಯಮ ಗ್ರಹಗಳ ಭ್ರಮಣ ಅವಧಿ ಅದರ ನಡುವಿನ ಇರತಕ್ಕಂಥ ದೂರಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅನ್ನೋದನ್ನು ತೋರಿಸುತ್ತೆ ಸ್ನೇಹಿತರೆ. ಇಲ್ಲಿ ಚಲನೆಯ ಅವಧಿ ಕೇಳಿದ್ದಾನೆ. 2ನೇ ನಿಯಮ, ದಟ್ ಈಸ್ ಸೆಕೆಂಡ್ ಒನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ, ನೆಕ್ಸ್ಟ್ ಕೆಳಗಿನ ಯಾವುದರಲ್ಲಿ ಆಪ್ಲಾಟಾಕ್ಸಿನ್ ಉತ್ಪತ್ತಿಯಾಗುತ್ತದೆ? ಸೊ ಸ್ನೇಹಿತರೆ, ಆಪ್ಲಾಟಾಕ್ಸಿನ್ಸ್ಗಳನ್ನು ಯಾವುದು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಫಂಗಸ್ಗಳು ಪ್ರೊಡ್ಯೂಸ್ ಮಾಡುತ್ತೆ. ಫಂಗಸ್, ದಟ್ ಈಸ್ ಫಂಗೈ. ಓಕೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಶೇಂಗಾ ಇರ್ಬೋದು ಆರ್ ಮೆಕ್ಕೆಜೋಳ ಇರ್ಬೋದು. ನೋಡಿ, ಕೆಲವೊಂದು ಸತಿ ಶೇಂಗಾ ತಿನ್ನಬೇಕಾದ್ರೆ ನಮ್ಗೆ ಗೊತ್ತಿಲ್ಲದಂಗೆ ಒಂದು ಶೇಂಗಾ ಬಾಯಲ್ಲಿ ಹೋಗ್ಬಿಡುತ್ತೆ. ಯಪ್ಪಾ ಕಹಿ ಅಂದರೆ ಕಹಿ, ಯಾಕಂದರೆ ಆಫ್ಲಾಟಾಕ್ಸಿನ್ಸ್ ಇದೆಯಲ್ವಾ, ಇವೆಲ್ಲ ಟಾಕ್ಸಿನ್ಸ್, ವಿಷ ಇವು. ಕಹಿ ಅಂದರೆ ಕಹಿ, ಅಯ್ಯೋ ಕಹಿ ಅಂತ ಉಗುಳು ಬಿಡ್ತೀವಿ. ಈ ಥರ ಶೇಂಗಾ ಮತ್ತು ಜೋಳ ಇಂತಹ ಧಾನ್ಯಗಳಲ್ಲಿ ಈ ಫಂಗಸ್ಗಳು ಏನು ಬೆಳೆಯುತ್ತೆ, ಇವು ಆಫ್ಲಾಟಾಕ್ಸಿನ್ಸ್ಗಳನ್ನು ಉತ್ಪತ್ತಿ ಮಾಡುತ್ತೆ, ಒಂದು ವಿಷಕಾರಿ ವಸ್ತುವನ್ನು ಉತ್ಪತ್ತಿ ಮಾಡುತ್ತೆ. ದಟ್ ಈಸ್ 4th ಒನ್ ಈಸ್ ರೈಟ್ ಆನ್ಸರ್ ಅಂತ ಹೇಳ್ತಾ, ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಯೋಫೈಟ್ ಆಗಿದೆ? ಹಾವಸೆ ಸಸ್ಯ. ಸೊ ಸ್ನೇಹಿತರೆ, ಇದನ್ನು ಪೀಟ್ ಮಾಸ್ ಅಂತಲೂ ಕರಿತೀವಿ, ಬಾಗ್ ಮಾಸ್ ಅಂತ ಕರಿತೀವಿ. ಇದು ಬ್ರಯೋಫೈಟ್ಸ್. ಸರ್ ಕ್ಲಬ್ ಮಾಸ್ ಏನು ಸರ್? ಕ್ಲಬ್ ಮಾಸ್ ಅಂದರೆ ಇದೊಂದು ಲೈಕೋಪೋಡಿಯಂ, ಇದು ಒಂದು ಟೆರಿಡೋಫೈಟ್ಸ್. ಓಕೆ, ಇನ್ನೊಂದು ಎಕ್ಸಾಮಲ್ಲಿ ನಿಮಗೆ ಟೆರಿಡೋಫೈಟ್ಸ್ ಅಂತ ಕೇಳಿದ್ರೆ, ಓಕೆ ಟೆರಿಡೋಫೈಟ್ಸಲ್ಲಿ ಯಾವುದು ಮಾಸ್ ಅಂತ ಕೇಳಿದ್ರೆ ಕ್ಲಬ್ ಮಾಸ್. ಇಲ್ಲಿ ಬ್ರಯೋಫೈಟ್ ಕೇಳಿದ್ದಾನೆ, ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಬಾಗ್ ಮಾಸ್ ಇಸ್ ದ ಬ್ರಯೋಫೈಟ್ಸ್. ಸೊ 1ನೇದು ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗೋಣ. ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರೋದಿಲ್ಲ. ಯಾಕೆ? ಏಕೆಂದರೆ ಅವುಗಳಲ್ಲಿ ಈ ಕೆಳಗಿನ ಯಾವುದು ಇರದೇ ಇರೋದ್ರಿಂದ ಹಣ್ಣುಗಳಲ್ಲಿ ಆ ಬೀಜಗಳ ಮೇಲೆ ಹಣ್ಣು ಇರೋದಿಲ್ಲ ಅಂತ. ಸೊ ಸ್ನೇಹಿತರೆ, ಏನಿಲ್ಲ, ಓವರಿ. ಸೊ ಓವರಿ ಇದೆಯಲ್ವಾ, ಈ ಓವರಿ ಅಲ್ಲಿ ಇರಲ್ಲ. ಇದೇ ಓವರಿ ಆವೃತ ಬೀಜ ಸಸ್ಯಗಳಲ್ಲಿ ಏನಾಗುತ್ತೆ? ಪೆರಿಕಾರ್ಪ್ ಆಗುತ್ತೆ. ಪೆರಿಕಾರ್ಪ್ ಅಂದರೆ ದಟ್ ಇಸ್ ಹಣ್ಣಾಗತ್ತೆ. ಹಾಗಾದರೆ ಅಲ್ಲಿ ಓವರಿ ಇರಲ್ಲ, ಹಾಗಾಗಿ ಆ ಓವರಿ ಇದ್ದೇ ಇರೋದ್ರಿಂದ ಹಣ್ಣು ಆಗಲ್ಲ, ಪೆರಿಕಾರ್ಪ್ ಆಗಲ್ಲ, ಬರೀ ಬೀಜ ಮಾತ್ರ ಹೊಂದಿರುತ್ತೆ. ಹಾಗಾಗಿ ಅನಾವೃತ ಬೀಜ ಸಸ್ಯಗಳಲ್ಲಿ ಈ ಕೆಳಕಂಡ ಯಾವುದು ಹೊಂದಿರಲ್ಲ ಅಂದರೆ ದಟ್ ಇಸ್ ಅಂಡಾಶಯ ಹೊಂದಿರಲ್ಲ, ಓವರಿ ಹೊಂದಿರಲ್ಲ. ಇದೊಂದು ಆನ್ಸರ್ ನೋಡ್ಕೊಳ್ಳಿ ಸ್ನೇಹಿತರೆ, 3ನೇದು ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್, ಯಾವ ಪ್ರೋಟೀನ್ ಕಾರ್ಟಿಲೇಜ್ನಲ್ಲಿ ಇರುತ್ತದೆ? ಸೊ ಸಿಂಪಲ್, ಈ ಕೆರಾಟಿನ್ ಅಂತಕ್ಕಂಥ ಪ್ರೋಟೀನ್ ಕೂದಲಲ್ಲಿ ಇರುತ್ತೆ. ಹೀಮೋಗ್ಲೋಬಿನ್, ಹೀಮೋ ಅನ್ನೋದು ಕಬ್ಬಿಣ ಬಿಡಿ, ಗ್ಲೋಬಿನ್ ಅಂತಕ್ಕಂಥ ಪ್ರೋಟೀನ್ ಬ್ಲಡ್ಡಲ್ಲಿ ಇರುತ್ತೆ. ಮಯೋಸಿನ್ ಅಂತಕ್ಕಂಥ ಪ್ರೋಟೀನ್ ಅಂಡ್ ಪಿಗ್ಮೆಂಟ್ ಮಸಲ್ಸಲ್ಲಿ ಇರುತ್ತೆ. ಹಾಗೆ ಮೂಳೆ ಮತ್ತು ಮೃದ್ವಸ್ಥಿಗಳಲ್ಲಿ ಯಾವ ಪ್ರೋಟೀನ್ ಇರುತ್ತೆ? ಕೊಲಾಜಿನ್. ಇದಕ್ಕಿಂತನೂ ಪರ್ಫೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ದಟ್ ಇಸ್ ದ ಕಾಂಡ್ರಿನ್. ಇದಕ್ಕಿಂತನೂ ಪರ್ಫೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ದಟ್ ಇಸ್ ಕಾಂಡ್ರಿನ್. ಹಾಗಾದರೆ ನಮ್ಮ ಕಾರ್ಟಿಲೈಸ್ ಆರ್ ಮೃದ್ವಸ್ಥಿನಲ್ಲಿ ಯಾವ ಪ್ರೋಟೀನ್ ಇರುತ್ತೆ? ಕಾಂಡ್ರಿನ್ ಇರುತ್ತೆ. ಕಾಂಡ್ರಿನ್ ಇಲ್ಲ, ದಟ್ ಈಸ್ ಕೊಲಾಜಿನ್ ಇರುತ್ತೆ. ಕ್ಲಿಯರ್? ಕೊಲಾಜಿನ್ ಕೂಡ ಮೂಳೆ ಮತ್ತು ಮೃದ್ವಸ್ಥಿಗಳಲ್ಲಿ ಇರುತ್ತೆ. ಹಾಗಾದರೆ ಇವು ಇದಾವಲ್ವಾ, ಇದು ಕೂದಲಲ್ಲಿರುತ್ತೆ, ಬ್ಲಡ್ಡಲ್ಲಿರುತ್ತೆ, ಮಾಂಸದಲ್ಲಿರುತ್ತೆ. ದಟ್ ಈಸ್ 4th ಈಸ್ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸ್ತಾರೆ? ಎಲ್ರಿಗೂ ಗೊತ್ತು, ನಾವು ಬಾಳೆಹಣ್ಣು, ಮಾವಿನಕಾಯಿ ಏನು ಮಾಡ್ತೀವಿ? ಸುಣ್ಣ ಹಚ್ಚಿಬಿಡ್ತೀವಲ್ವಾ. ಹಾಗಾದರೆ ಸುಣ್ಣ ದಟ್ ಈಸ್ ಕ್ಯಾಲ್ಸಿಯಂ ಕಾರ್ಬೈಡ್. ಹಾಗೆ ಕ್ಯಾಲ್ಸಿಯಂ ಕಾರ್ಬೈಡನ್ನು ನಾವು ಹಚ್ಚೋದ್ರಿಂದ ಅದರಿಂದ ಏನಾಗುತ್ತೆ? ಇಥಲೀನ್ ರಿಲೀಸ್ ಆಗುತ್ತೆ, ಆರ್ ಈಥೀನ್ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಈ ಈಥೀನ್ ಏನಿದೆ, ಇದು ಹಣ್ಣನ್ನು ಮಾಗಿಸುವ, ಹೂವನ್ನು ಅರಳಿಸುವ ಒಂದು ಹಾರ್ಮೋನ್, ಒಂದು ಕೆಮಿಕಲ್.
ಹಾಗೆ ಈಥೀನ್ ಆ ಹಣ್ಣನ್ನು ಮತ್ತು ಹೂವನ್ನು ಅರಳಿಸುತ್ತೆ. ಹಾಗೆ ಕ್ಯಾಲ್ಸಿಯಂ ಅಂಡ್ ಕಾರ್ಬೈಡ್ ಇದಕ್ಕೆ ನಾವು ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡಿಬಿಟ್ರೆ ಏನಾಗುತ್ತೆ, ದಟ್ ಇಸ್ ಕಾರ್ಬನ್ ಮತ್ತು ಹೈಡ್ರೋಜನ್, ದಟ್ ಇಸ್ C2H4 ಈಥೀನ್ ರಿಲೀಸ್ ಆಗುತ್ತೆ. ಇನ್ ಡೀಟೇಲ್ ಕ್ಲಾಸ್ ಮುಂದೆ ಹೇಳ್ತೀನಿ ಅಂತ ಹೇಳ್ತಾ 4th ಒನ್ ಇಸ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ? ದಟ್ ಈಸ್ ಯೂರಿಯಾ. ದಟ್ ಈಸ್ ಬ್ಯೂಟಿಫುಲ್ ಕ್ವಶನ್ ಸ್ನೇಹಿತರೆ. ಓಕೆ, ಅತಿ ಹೆಚ್ಚು ಸಾರಜನಕದ ಬದಲು ಎಲ್ಲಾದರೂ ಫಾಸ್ಫರಸ್ ಆರ್ ಫಾಸ್ಫೇಟ್ ಅಂತ ಕೇಳಿಬಿಟ್ರೆ ಟ್ರಿಪಲ್ ಫಾಸ್ಫೇಟ್ ಅನ್ನೋ ಗೊಬ್ಬರ ಆರ್ ಮಾನೋ ಅಮೋನಿಯಂ ಫಾಸ್ಫೇಟ್ ಅನ್ನೋ ಗೊಬ್ಬರ ಅತಿ ಹೆಚ್ಚು ಫಾಸ್ಫೇಟ್ ಕಂಟೆಂಟನ್ನು ಹೊಂದಿರತಕ್ಕಂತಹ ಗೊಬ್ಬರ. ಓಕೆ ಸರ್, ಪೊಟಾಷ್ ಅತಿ ಹೆಚ್ಚು ಹೊಂದಿರತಕ್ಕಂಥ ಗೊಬ್ಬರ ಯಾವುದು ಅಂತ ಕೇಳಿದರೆ ಪೊಟಾಷಿಯಂ ಸಲ್ಫೇಟ್ ಅಂತಕ್ಕಂಥ ಒಂದು ಗೊಬ್ಬರ ಇದೆ. ಆ ಗೊಬ್ಬರದಲ್ಲಿ ಪೊಟಾಷ್ ಕಂಟೆಂಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಪೊಟಾಷ್ ಇರ್ಬೋದು, ಫಾಸ್ಫರಸ್ ಇರ್ಬೋದು ಆ್ಯಂಡ್ ನೈಟ್ರೋಜನ್ ಇರ್ಬೋದು. ಇವೆಲ್ಲ ಸಸ್ಯಗಳ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು. ಈ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ವಸ್ತುಗಳನ್ನು ನಾವು ಕೃತಕವಾಗಿ ತಯಾರಿಸಿ ಇದನ್ನು ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಅಂತ ಕೊಡ್ತೀವಿ. ಇದನ್ನು ಸಸ್ಯಗಳಿಗೆ ಹಾಕಿ ಬೆಳೆಯನ್ನು ಬಂಪರಾಗಿ ಬೆಳಿತೀವಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಹೊಂಡ ರೇಷ್ಮೆ ಆಗಿದೆ? ಪಾಂಡ್ ಸಿಲ್ಕ್ ಅಷ್ಟೇ ಅಲ್ಲ, ಇದನ್ನು ವಾಟರ್ ಸಿಲ್ಕ್ ಅಂತಲೂ ಕೂಡ ಕರಿತೀವಿ. ಹಾಗೆ ವಾಟರ್ ಸಿಲ್ಕ್ ಆರ್ ಪಾಂಡ್ ಸಿಲ್ಕ್ ಅಂತ ಕರೀತಕ್ಕಂತಹ ಒಂದು ಈ ಕೆಳಕಂಡ ಜೀವಿ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಸ್ಪೈರೋಗೈರಾ. ಹಾಗಾದರೆ ಸ್ಪೈರೋಗೈರಾ ಅಂತಕ್ಕಂತಹ ಒಂದು ಆಲ್ಗೆ ಇದೆಯಲ್ವಾ, ಈ ಸ್ಪೈರೋಗೈರಾವನ್ನು ನಾವು ಪಾಂಡ್ ಸಿಲ್ಕ್ ಅಂತಲೂ ಕರಿತೀವಿ, ವಾಟರ್ ಸಿಲ್ಕ್ ಅಂತಲೂ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ಬರಾಕ್ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಸೊ ಸಿಂಪಲ್, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಕ್ಲಾಸ್ ನಾಳೆ ನಾಡದಲ್ಲೇ ಬರುತ್ತೆ ಸ್ನೇಹಿತರೆ. ನಮ್ಮ ಭಾರತದಲ್ಲಿ 22 ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಿದೆ, 7 ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳಿದೆ. ಸರ್, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ ಅಂದ್ರೇನು, ನ್ಯೂಕ್ಲಿಯರ್ ಕ್ರಿಯಾಕಾರಿ ಅಂದ್ರೇನು? ಸರ್, ಫ್ರಾನ್ಸಲ್ಲಿ ಯಾವುದೋ ಒಂದು ದೊಡ್ಡ ಸಂಶೋಧನೆ ನಡೀತಾ ಇದೆಯಲ್ವಾ, ಅವೆಲ್ಲ ಇನ್ ಡೀಟೇಲ್ ಬೇಕಲ್ವಾ? ಸೊ ಈಗ ಇತ್ತೀಚೆಗೆ ಬ್ಯೂಟಿಫುಲ್ ಏನಿದೆ ಅಪ್ಡೇಟ್ ನ್ಯೂಸ್ಗಳೊಂದಿಗೆ ಇದೇ ಸಾಧನ ಶಂಕರ್ ಅಕಾಡೆಮಿ ನಿಮ್ಮ ಜೊತೆಗೆ ವಿಡಿಯೋ ಕ್ಲಾಸನ್ನು ಮಾಡುತ್ತೆ. ಆಫ್ಲೈನ್ ಕ್ಲಾಸಲ್ಲಿ ಎಂಜಾಯ್ ಮಾಡಿ ಕಲಿಬೋದು. ಬನ್ನಿ ನಮ್ಮ ಜೊತೆಗೆ ಆಫ್ಲೈನ್ ಕ್ಲಾಸಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನಲ್ಲಿ, ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ? ನನ್ನ ಪ್ರಕಾರ 5ನೇ ಕ್ಲಾಸ್ ಹುಡುಗನೂ ಹಾಕಿಬಿಡ್ತಾನೆ. ದಟ್ ಇಸ್ ಅಯೋಡಿನ್ ಕೊರತೆ, ದಟ್ ಇಸ್ ಗಾಯ್ಟರ್. ಈ ಅಯೋಡಿನ್ ಅಂತಕ್ಕಂಥದ್ದು ನಮ್ಮ ಥೈರಾಯ್ಡ್ಗೆ ಲವರ್ ಇದ್ದಂಗೆ. ಓಕೆ, ಲವರ್ ಇದ್ದರೆ ಹುಡುಗರು ಹೆಂಗೆ ಆಕ್ಟಿವಿಟಿ, ಹುಡುಗಿರು ಹೆಂಗೆ ಆಕ್ಟಿವಿಟಿ ಆಗಿರ್ತಾರೋ ಹಾಗೆ ಅಯೋಡಿನ್ ಇದ್ದರೆ ಈ ಥೈರಾಯ್ಡು ಬ್ಯೂಟಿಫುಲ್ ಆಕ್ಟಿವಿಟಿ ಆಗಿರುತ್ತೆ. ಫುಡ್ಡಲ್ಲಿ ಅಯೋಡಿನ್ ಎಲ್ಲರೂ ಕಡಿಮೆ ಆದರೆ ಥೈರಾಯ್ಡ್ಗೆ ಲವರ್ ಇಲ್ಲ ಊದ್ಕೊಬಿಡುತ್ತೆ. ಊದ್ಕೊಂಡಾಗ ಬರ್ತಕ್ಕಂಥ ರೋಗನೇ ಗಾಯಟರ್. ಓಕೆ, ಇದ್ರ ಬಗ್ಗೆ ನೆಕ್ಸ್ಟ್ ನಾವು ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂತ ಹೇಳ್ತಾ, 2 ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ. ನೋಡಿ ಸ್ನೇಹಿತರೆ, ಈ ಕನ್ನಡ ಮೀಡಿಯಮಲ್ಲಿ ಸ್ವಲ್ಪ ಈ ಪ್ರಶ್ನೆ ಗೊಂದಲ ಇದೆ, ಇಂಗ್ಲೀಷ್ ಮೀಡಿಯಮಲ್ಲಿ ಕರೆಕ್ಟ್ ಇದೆ. 2 ಜೀವಕೋಶಗಳ ಮಧ್ಯೆ ಅಲ್ಲ, ಅನಿಮಲ್ ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸೋದೇ ಬೇರೆ ಇರುತ್ತೆ. ಸಸ್ಯ ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸೋದೇ ಬೇರೆ ಇರುತ್ತೆ. ಆದರೆ ಇಲ್ಲಿ 2 ಜೀವಕೋಶಗಳ ಮಧ್ಯೆ ಸಂಪರ್ಕ ಅಂತ ಕೇಳಿದಾನೆ. ನೀವು ಇಂಗ್ಲೀಷ್ ಮೀಡಿಯಂ ಕ್ವಶನನ್ನು ನೋಡಿದ್ರೆ, ಇಂಗ್ಲೀಷ್ ವರ್ಷನ್ ಕ್ವಶನ್ ಪೇಪರನ್ನು ನೋಡಿದ್ರೆ ಅಲ್ಲಿ ಸಿಂಪಲ್ ಅನಿಮಲ್ ಸೆಲ್ ಅಂತ ಪರ್ಟಿಕ್ಯುಲರಾಗಿ ಯೂಸ್ ಮಾಡಿದ್ದೇನೆ. ಅನಿಮಲ್ ಸೆಲ್ ಅಂತ ಯೂಸ್ ಮಾಡೋದ್ರಿಂದ ಡೆಸ್ಮೋಸಸ್ ಇಸ್ ದ ರೈಟ್ ಆನ್ಸರ್. 4ನೇದು. ಇನ್ ಫ್ಯೂಚರಲ್ಲಿ ಮುಂದಿನ ಎಕ್ಸಾಮಲ್ಲಿ ಎಲ್ಲರ ಸಸ್ಯ ಜೀವಕೋಶಗಳ ಮಧ್ಯೆ ಸಂಪರ್ಕ ಅಂತ ಕೇಳಿದ್ರೆ ಸಸ್ಯ ಅಂದರೆ ದಟ್ ಇಸ್ ಪ್ಲಾಂಟ್ ಡೆಸ್ಮೋಸ್. ಓಕೆ, ಪ್ಲಾಸ್ಮೋಡೆಸ್ಮೆಟಾ ಅಂತ ಸಸ್ಯ ಅಂತ ಬಂದರೆ ಇದು. ಹಾಗೆ ಅನಿಮಲ್ ಅಂತ ಇದೆ, ದಟ್ ಇಸ್ 4th ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗತ್ತೆ? ಏನಿಲ್ಲ, ನಮ್ಮ ಏನು ಸ್ಟೆಮ್ ಇದೆಯಲ್ವಾ, ಸ್ಟೆಮ್ ಟಿಪ್ಪನ್ನು ಕಲ್ಚರ್ ಮಾಡೋದ್ರ ಮೂಲಕ, ಟಿಶ್ಯೂ ಕಲ್ಚರನ್ನು ಮಾಡೋದ್ರ ಮೂಲಕ ನಾವು ವೈರಸ್ ಮುಕ್ತ ಸಸ್ಯಗಳನ್ನು ನಾವು ಪಡಿಬೋದು ಸ್ನೇಹಿತರೆ. ದಟ್ ಈಸ್ 3ನೇದು ರೈಟ್ ಆನ್ಸರ್ ಅಂತ ಹೇಳ್ತಾ, ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ? ಇದು ಈಸಿ ಕ್ವಶನ್. ಡಿಆಕ್ಸಿರೈಬೋ ಅಲ್ಲಿದೆ, ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ನ್ಯೂಕ್ಲಿಕ್ ಆಮ್ಲದಲ್ಲಿ ಯಾವುದು ಸಿಗುತ್ತೆ ಅಂದರೆ ಡಿಆಕ್ಸಿರೈಬೋ ಸಿಗುತ್ತೆ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡೋದು ಬರೀ ಮಕ್ಕಳಲ್ಲೇ ಜಾಸ್ತಿ ಇರುತ್ತೆ, ಅದು ವಯಸ್ಕರಲ್ಲಿ ಇರುತ್ತೆ, ಮಕ್ಕಳಲ್ಲಿ ಪೆಪ್ಸಿನ್ ಮತ್ತು ರೆನಿನ್ ಅಂತಕ್ಕಂಥ 2 ಕಿಣ್ವಗಳಿದೆ. ಈ ಪೆಪ್ಸಿನ್ ಕಿಣ್ವ ಪ್ರೋಟೀನನ್ನು ಜೀರ್ಣ ಮಾಡಿದ್ರೆ, ರೆನಿನ್ ಹಾಲನ್ನು ಮೊಸರನ್ನಾಗಿ ಮಾಡುತ್ತೆ. ಇಲ್ಲಿ ಹಾಲನ್ನು ಮೊಸರನ್ನಾಗಿ ಅಂತ ಕೇಳಿದಾನೆ, ದಟ್ ಈಸ್ 2nd ಒನ್ ಈಸ್ ರೈಟ್ ಆನ್ಸರ್ ಅಂತ ಹೇಳ್ತಾ, ರಾತ್ರಿಯ ಉಪವಾಸದ ಸಮಯದಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ನ ಪ್ರಮುಖ ಮೂಲ. ಸೊ ಸ್ನೇಹಿತರೆ, ನಾವು ಊಟ ಮಾಡಬೇಕಾದ್ರೆ ಏನು ಗ್ಲೂಕೋಸ್ ಇದೆ, ಏನು ಜೀರ್ಣ ಆಗುತ್ತೆ, ಆ ಜೀರ್ಣ ಆಗಿರೋ ಗ್ಲೂಕೋಸನ್ನು ಇನ್ಸುಲಿನ್ ಗ್ಲೈಕೋಜನ್ ಆಗಿ ನಮ್ಮ ಬಾಡಿಯಲ್ಲಿ ಸ್ಟಾಕ್ ಮಾಡುತ್ತೆ. ಊಟ ಇಲ್ಲದೆ ಇದ್ದಾಗ ಏನು ಈ ಗ್ಲೂಕೋಸ್ ಏತರ ವಸ್ತು ಗ್ಲೂಕೋಸ್ ಆಗ್ತಕ್ಕಂಥ ಗ್ಲೂಕೋಸನ್ನು ಮಾಡ್ತಕ್ಕಂಥ
ನಮ್ಮ ಕಾರ್ಬೋಹೈಡ್ರೇಟನ್ನು ಬಿಟ್ಟು ಬೇರೆ ವಸ್ತುಗಳಿದೆ, ಅವು ಕೂಡ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅದನ್ನು ಗ್ಲೂಕೋನಿಯೋಜೆನೆಸಿಸ್ ಅಂತ ಕರಿತೀವಿ. ಈ ಗ್ಲೂಕೋನಿಯೋಜೆನೆಸಿಸಿಂದ ಬರ್ತಕ್ಕಂತಹ ಗ್ಲೂಕೋಸನ್ನು ಬಳಸ್ಕೊಂಡು ನಮ್ಮ ಏನು ಫಾಸ್ಟ್ ಸಂದರ್ಭದಲ್ಲಿ ಉಪವಾಸದ ಸಂದರ್ಭದಲ್ಲಿ ನಮ್ಮ ಬಾಡಿ ಏನು ಮಾಡ್ತಾ ಇರುತ್ತೆ, ವರ್ಕ್ ಮಾಡ್ತಾ ಇರುತ್ತೆ. ಫೋರ್ತ್ ಈಸ್ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇದರ ಕೆಳಗಡೆ ಏನು ಉತ್ಪಾದನೆ ಇದೆ ಅದನ್ನು ಕಡಿಮೆ ಮಾಡುವುದರ ಮೂಲಕ ಪ್ರತಿ ಇನ್ಫ್ಲಿಮೆಂಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತೆ. ಸೊ ಸ್ನೇಹಿತರೆ, ಏನಿಲ್ಲ, ನಮ್ಮ ದೇಹದಲ್ಲಿ ಇಲ್ಲೇನು ಪ್ರೋಟೋಗ್ಲ್ಯಾಂಡಿನ್ಸ್ ಅಂತ ಇದೆ, ಇದು ಲಿಪಿಡ್ಸ್. ಈ ಲಿಪಿಡ್ಸ್ ಜಾಸ್ತಿ ರಿಲೀಸ್ ಆಯಿತು ಅಂತ ಅಂದ್ಕೊಳ್ಳಿ. ಜಾಸ್ತಿ ರಿಲೀಸ್ ಆಯಿತು ಅಂದರೆ ಸೊ ನಮಗೇನಾಗತ್ತೆ, ಮೈಕೈ ನೋವು ಆ್ಯಂಡ್ ಜ್ವರ ಬರುತ್ತೆ. ನಾವು ಪ್ಯಾರಾಸೆಟಮಿಲ್ ಇಂತಹ ಪೈರೆಟಿಕ್ಸ್ ಅವುಗಳನ್ನು ಬಳಸಿದಾಗ ಸೊ ಏನಾಗತ್ತೆ ಅಂದರೆ ಅವು ಈ ಗ್ಲ್ಯಾಂಡಿನ್ಸ್ ಇದೆಯಲ್ವಾ, ಇದರ ಬಿಡುಗಡೆ ಆಗ್ತಕ್ಕಂಥ ಪ್ರಮಾಣವನ್ನು ಕಡಿಮೆ ಮಾಡಿಬಿಡುತ್ತೆ. ಕಡಿಮೆ ಮಾಡಿದಾಗ ಆಟೋಮೆಟಿಕ್ಕಾಗಿ ಜ್ವರನೂ ಹೋಗುತ್ತೆ, ನೆಕ್ಸ್ಟ್ ನೋವು ಕೂಡ ಹೋಗುತ್ತೆ ಸ್ನೇಹಿತರೆ. ದಟ್ ಈಸ್ ಎರಡನೇದು ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್, ಫ್ರೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು? ಸೊ ಸ್ನೇಹಿತರೆ, ಈ ಫ್ರೆಡ್ರಿಕ್ ಸ್ಯಾಂಗರ್ ಇದನ್ನಲ್ಲ, ಇವನಿಗೆ 1918 ಮತ್ತು 19ರಲ್ಲಿ ನೊಬೆಲ್ ಪಾರಿತೋಷಿಕ ಸಿಗುತ್ತೆ ಸ್ನೇಹಿತರೆ. ಯಾವುದಕ್ಕೆ ನೊಬೆಲ್ ಪಾರಿತೋಷಿಕ ಸಿಗುತ್ತೆ ಅಂದರೆ ಅವನು ಇನ್ಸುಲಿನ್ ಅಂತಕ್ಕಂಥ ಒಂದು ಪ್ರೋಟೀನ್ನ ಮೇಲೆ ಪ್ರಯೋಗಗಳನ್ನು ಮಾಡ್ತಾನೆ. ಈ ಇನ್ಸುಲಿನ್ ಅಂತಕ್ಕಂಥ ಪ್ರೋಟೀನ್ನ ಮೇಲೆ ಪ್ರಯೋಗಗಳನ್ನು ಮಾಡಿ ಅವನು ಏನು ಕಂಡುಹಿಡಿತಾನೆ ಅವೆಲ್ಲ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಸ್ನೇಹಿತರೆ. ವಯಸ್ಕರಲ್ಲಿ ಉಂಟಾಗುವ ಆಲ್ಝೀಮರ್ ಕಾಯಿಲೆ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ? ವಯಸ್ಕರಲ್ಲಿ ಉಂಟಾಗ್ತಕ್ಕಂಥ ಆಲ್ಝೀಮರ್ ಕಾಯಿಲೆ ಯಾವುದರ ಕೊರತೆಯಿಂದ ಉಂಟಾಗತ್ತೆ? ಸೊ ಸ್ನೇಹಿತರೆ, ದಟ್ ಈಸ್ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್, ಅಸಿಟೈಲ್ ಕೊಲೈನ್ ಅಂತ. ಸೊ ಸ್ನೇಹಿತರೆ, ಈ ಅಸಿಟೈಲ್ ಕೊಲೈನ್ ಇದೆಯಲ್ವಾ, ಇದನ್ನು ನ್ಯೂರೋ ಟ್ರಾನ್ಸ್ಮಿಟರ್, ಬ್ರೈನ್ನ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರಿತೀವಿ. ಈ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರೀತಕ್ಕಂಥ ಅಸಿಟೈಲ್ ಕೊಲೈನ್ನ ಪ್ರಮಾಣ ನಮ್ಮ ಮೆದುಳಲ್ಲಿ ನ್ಯೂರಾನಲ್ಲಿ ಕಡಿಮೆ ಆದಾಗ ಮೆರವು ಏನಾಗುತ್ತೆ, ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇದನ್ನು ಒಂದು ಸತಿ ಹೇಳಿದ್ದೀನಿ, ಮತ್ತೊಂದು ಸತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಪೆನಿಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ. ಈ ಪೆನಿಸಿಲಿನ್ ಅಂತಕ್ಕಂಥ ಆಂಟಿಬಯೋಟಿಕ್ ಇದೆಯಲ್ವಾ, ಆ ಆಂಟಿಬಯೋಟಿಕ್ ಏನು ಮಾಡಿಬಿಡುತ್ತೆ ಅಂದರೆ ನಮ್ಮ ಬ್ಯಾಕ್ಟೀರಿಯಾದ ಕೋಶ ಭಿತ್ತಿ ಇದೆಯಲ್ವಾ, ಸೆಲ್ ವಾಲ್, ಈ ಸೆಲ್ ವಾಲನ್ನು ಬೆಳವಣಿಗೆ ಆಗೋದನ್ನು ಏನು ಮಾಡಿಬಿಡುತ್ತೆ, ಇನ್ಹಿಬಿಟ್ ಮಾಡಿಬಿಡುತ್ತೆ. ಹಾಗಾದರೆ ಸೆಲ್ ವಾಲ್ ಸರಿಯಾಗಿ ಬೆಳವಣಿಗೆ ಆಗದೇ ಇದ್ದಾಗ ಬ್ಯಾಕ್ಟೀರಿಯಾದ ರೋಗಕಾರಕ ಗುಣಗಳೇ ಬರೋದಿಲ್ಲ. ಹಾಗಾಗಿ ಆ ಬ್ಯಾಕ್ಟೀರಿಯಾದ ಏನು ಸೆಲ್ ವಾಲ್ ಅಂತಕ್ಕಂಥ ಏನಿದೆ, ಕೋಶ ಭಿತ್ತಿ ಏನಿದೆ, ಆ ಕೋಶ ಭಿತ್ತಿ ಬೆಳವಣಿಗೆಯನ್ನು ಪ್ರತಿಬಂಧಿಸುವುದರಿಂದ ಪೆನಿಸಿಲಿನ್ ಏನು ಮಾಡುತ್ತೆ, ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಪೆನಿಸಿಲಿನ್ ನಾವು ಆಂಟಿಬಯೋಟಿಕ್ ಆಗಿ ಬಳಸ್ತೀವಿ. ಥರ್ಡ್ ಒನ್ ಇಸ್ ರೈಟ್ ಆನ್ಸರ್. ನೀರಿನ ಅಣುವಿನ ಧ್ರುವೀಯತೆಗೆ ಪೋಲಾರ್ ಗುಣಕ್ಕೆ ಕಾರಣ ಏನಿಲ್ಲ, ಆಕ್ಸಿಜನಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ, ಹೈಡ್ರೋಜನಲ್ಲಿ ಎಲೆಕ್ಟ್ರಾನ್ ಇರಲ್ಲ. ಈ ಥರ ಎಲೆಕ್ಟ್ರಾನ್ ಅಸಮತೋಲನದಿಂದ ನಮ್ಮ ಆಕ್ಸಿಜನ್ ನೆಗೆಟಿವ್ ಚಾರ್ಜನ್ನು ಪಡ್ಕೊಳ್ಳುತ್ತೆ. ಈ ನೆಗೆಟಿವ್ ಚಾರ್ಜ್, ಈ ಪಾಸಿಟಿವ್ ಚಾರ್ಜ್, ಇದರಿಂದ ಡೈಪೋಲಾರ್ ನೇಚರ್ ಕಾರಣ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೀರಿನ ಆಮ್ಲಜನಕ ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ವ್ಯತ್ಯಾಸ ಆಗೋದರಿಂದ ದಟ್ ಈಸ್ ಸೆಕೆಂಡ್ ಒನ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ರೈಟ್ ಆನ್ಸರ್ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್, DNA ಸಂಶ್ಲೇಷಣೆಯನ್ನು ಹೀಗೂ ಕರೀತಾರೆ. ಎಲ್ರಿಗೂ ಗೊತ್ತಿದೆ, DNA ರೆಪ್ಲಿಕೇಶನ್. DNA ಸಂಶ್ಲೇಷಣೆಯನ್ನು ಪುನರಾವರ್ತನೆ, ತನ್ನನ್ನೇ ತಾನು ರೆಪ್ಲಿಕೇಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ DNA ಸಂಶ್ಲೇಷಣೆಯನ್ನು ನಾವೇನಂತ ಕರಿತೀವಿ ಅಂದರೆ ದಟ್ ಈಸ್ ಪುನರಾವರ್ತನೆ. ಓಕೆ, DNA ಕರಗುವ ತಾಪಮಾನದಲ್ಲಿ ಡ್ಯಾಶ್ ಆಗುತ್ತದೆ. ಓಕೆ, ಏನಿಲ್ಲ, DNA ನಾವು ಟೆಂಪ್ರೇಚರನ್ನು ಕೊಟ್ಟಾಗ ಏನಾಗುತ್ತೆ, ಡಬಲ್ ಹೆಲಿಕಲ್ DNA ಏನಾಗುತ್ತೆ, ಡಿನ್ಯಾಚೂರ್ ಆಗುತ್ತೆ ಸ್ನೇಹಿತರೆ. ಡಬಲ್ ಹೆಲಿಕಲ್ DNA ಏನಾಗುತ್ತೆ, ಡಿನ್ಯಾಚೂರ್ ಅಂದರೆ ತನ್ನ ಒಂದು ಆಕಾರವನ್ನು ಕಳ್ಕೊಳ್ಳುತ್ತೆ. ಅರಿಶಿನ ಪುಡಿಯಲ್ಲಿ ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸ್ತೀವಿ? ದಟ್ ಇಸ್ ಲೆಡ್ ಕ್ರೋಮೈಟನ್ನು. ಸೆಕೆಂಡ್ ಒನ್ ಇಸ್ ಸೀಸದ ಕ್ರೋಮೈಟನ್ನು ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಗರ್ಭಧಾರಣೆಯ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನನ್ನು ಪತ್ತೆ ಮಾಡ್ತೀವಿ ಅಂದರೆ ಗೊನಡೋಟ್ರೋಫಿನ್ ಹಾರ್ಮೋನ್. ಓಕೆ ಸ್ನೇಹಿತರೆ, ಗೊನಡೋಟ್ರೋಫಿನ್ ಹಾರ್ಮೋನನ್ನು ಪತ್ತೆ ಮಾಡುವುದರ ಮೂಲಕ ನಾವು ಆ ತಾಯಿಯಲ್ಲಿ ಗರ್ಭ ಧರಿಸಿದಾಳೋ ಇಲ್ವೋ ಅಥವಾ ಏನು ಅವೆಲ್ಲವನ್ನು ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಈ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆಗೆ ಸಿಂಪಲಾಗಿ ಹೇಳ್ತಾ ಬಂದಿದ್ದೀನಿ ಅಷ್ಟೇ. ಇದರ ಬಗ್ಗೆ ಇನ್ ಡೀಟೇಲ್ ಚರ್ಚೆ ವಿಡಿಯೋದಲ್ಲೂ ಮಾಡ್ತೀನಿ, ಯೂಟ್ಯೂಬಲ್ಲೂ ಮಾಡ್ತೀನಿ. ಅಷ್ಟೇ ಅಲ್ಲ, ನಮ್ಮ ಆಫ್ಲೈನ್ ಕ್ಲಾಸಸ್ಗಳಲ್ಲೂ ಮಾಡ್ತೀನಿ ಸ್ನೇಹಿತರೆ. ಹಾಗಾದರೆ ನೇರ ಮುಖಾಮುಖಿ ಚರ್ಚೆ ಬೇಕಾ? ಎಸ್, ಎಲ್ಲ ಸಬ್ಜೆಕ್ಟ್ಗಳು ಬ್ಯೂಟಿಫುಲ್ಲಾಗಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ. ಸಾಧನಾ ಶಂಕರ್ ಅಕಾಡೆಮಿ ಆಫ್ಲೈನ್ ಕ್ಲಾಸಸ್ಗೆ
ನಾನು ಫ್ರಂಟಲ್ಲಿ ತೋರಿಸಿರ್ತಕ್ಕಂಥ ನಂಬರ್ಗಳನ್ನು ಈಗಲೇ ಸಂಪರ್ಕಿಸಿ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ ಓನ್ಲಿ. ಇಂತಹ ಅನೇಕ ಬ್ರಹ್ಮಾಸ್ತ್ರದ ಯಾವುದೇ ಪ್ರಶ್ನೆಗಳು ಬರಲಿ, ಆ ಎಕ್ಸಾಮಲ್ಲಿ ಗೆಲ್ಲಬೇಕಾ, ನಮ್ಮ ಜೊತೆಗೆ ಸಂಪರ್ಕದಲ್ಲಿರಿ, ನಮ್ಮ ಜೊತೆಗೆ ನೇರ ಮುಖಾಮುಖಿ ನಮ್ಮ ಕ್ಲಾಸಲ್ಲಿ ನಮ್ಮ ಜೊತೆಗೆ ಇರಿ ಅಂತ ಹೇಳ್ತಾ, ಭಗವಂತ ನಿಮ್ಮನ್ನು ಎಲ್ರಿಗೂ ಚೆನ್ನಾಗಿಡಲಿ, ಈ ದೇಶನ ಚೆನ್ನಾಗಿಡಲಿ, ಎಲ್ಲರನ್ನ ಚೆನ್ನಾಗಿಡಲಿ ಅಂತ ಹೇಳ್ತಾ ನಮಸ್ಕಾರ. ಬಾಯ್ ಬಾಯ್.